ಹೋರಾಟ ಎಲ್ಲುವರೆಗೆ ಹೋರಾಟ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕು ಬೇಕೇ ಬೇಕು ಗುರಿ ಮೀಸೆ ಜಾಗಬೇಕು ಬೇಕೇ ಬೇಕು ಗುರಿ ಮೀಸೆ ಜಾಗಬೇಕು ಬೇಕೇ ಬೇಕು ಜಾಗಬೇಕು ಬರಲಿ ಒಟ್ಟಾಗಿರಲಿ ಯಾತಕ್ಕಾಗಿ ಹೋರಾಟ ಗುರಿಗಾಗಿ ಹೋರಾಟ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಇಲ್ಲಿವರೆಗೆ ಹೋರಾಟ ಎಲ್ಲುವರೆಗೆ ಹೋರಾಟ ಇಲ್ಲಿವರೆಗೆ ಹೋರಾಟ ಎಲ್ಲುವರೆಗೆ ಹೋರಾಟ ಇಲ್ಲಿವರೆಗೆ ಹೋರಾಟ ಎಲ್ಲುವರೆಗೆ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಏತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಎಲ್ಲಿವರೆಗೆ ಹೋರಾಟ ಎಲ್ಲುವರೆಗೆ ಹೋರಾಟ ಎಲ್ಲಿವರೆಗೆ ಮನವನ್ನ ಗೊತ್ತಾ ಇದೆ. ಇದಕ್ಕೆ ಬಂಧಿಸಲಿಲ್ಲ ಅಂದ್ರೆ ಎಲ್ಲಾ ತಾಲೂಕ ನಾವು ಏನ ಸುತ್ತಮುತ್ತ ಹಳ್ಳಿಗಳು ತಾಲೂಕಾ ತಹಸೀಲ್ದಾರ್ ಆಫೀಸ್ ಹುಕ್ಕೇರಿ ತಾಲೂಕಿನಿಂದ ಕುರಿಗಾರ ಸಂಘದವ್ರು ಬಂದಿದ್ದೆವು. ತಾಲೂಕು ಪೈಕಿ ನಮ್ಗೆ ಗಾರ್ಯಾನ ಜಾಗದಾಗ ಕುರಿ ಮೇಯ್ಸಕ್ಕೆ ಒಂದು ಅಭಿವೃದ್ಧಿ ಮಾಡಿ ಕೊಡ್ಬೇಕಂತ ತಹಸೀಲ್ದಾರ್ ಮೇಡಮ್ಗೆ ಮನವಿ ಕೊಟ್ಟಿದ್ವಿ 2-3 ಸಲ. ಆದರೆ ಯಾವುದೂ ರೆಸ್ಪಾನ್ಸ್ ಮಾಡಿಲ್ಲ. ಮತ್ತು ಅದ್ರ ಕೊಡ್ತೇವೆ, ಮತ್ತು ಉಗ್ರ ಹೋರಾಟ ಮಾಡಾರ್ದೆವು. ಇಟ್ಟಕ ಇದನ್ನು ಮಾಡಿರ್ತೀವಿ, ಇದಕ್ಕೆ ಮಾಡ್ದಿಲ್ಲ ಅಂದ್ರೆ ಮತ್ತೆ ಇವತ್ತು ನಾವು ಕುರಿಗಳು ತಂದ ಅಲ್ಲಿ ಆಕಿಗೆ ಮನವಿ ಕೊಡಕ್ಕೆ ಹೊಂಟಿದೆವು. ನಾವೊಂದು 10,000 ಕುರಿ ತಂದ ಅಲ್ಲಿ ಮೇಯ್ಸಕ್ಕೆ ಎಲ್ಲೂ ಜಾಗಿಲ್ಲ. ಅದನ್ನೆಲ್ಲ ಅತಿಕ್ರಮ ಆಗಿ ಹೊಂಟಿದ್ದು ಜಮೀನು. ಆ ಜಮೀನು ಕುರಿ ಮೇಯ್ಸಕ್ಕೆ ಒಂದು ಕಾಲಾವಕಾಶ ಮಾಡಿ ಕೊಡಲ್ಲ. ಅದು 258 ಎಕರೆ ಐತಿ. ಅತಿಕ್ರಮಣ ಆಗೈತಿ. ಅದು ನಮ್ಮ ಮೇಸಾಕಿರ್ಲಿ ಕುರಿಗಾರಿಗಿರ್ಲಿ ಅಂತಂದು ನಮ್ಮದೊಂದು ತೆರವು ಮಾಡಬೇಕಾಗಿತ್ತು. ಹುಕ್ಕೇರಿ ತಾಲೂಕಿನ ಗುಡಿಸು ಗ್ರಾಮದಲ್ಲಿ ಕುರುಬರ ಮೇಲೆ ಆಗಿರ್ತಕ್ಕಂಥ ಅನ್ಯಾಯವನ್ನು ತಡೆಗಟ್ಟುವ ಸಲುವಾಗಿ ಇವತ್ತು ಹುಕ್ಕೇರಿ ತಾಲೂಕಾ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಕುರಿಗಾಯಿಗಳು ಸ್ವತಃ ಕುರಿಗಳನ್ನು ತೆಗೆದುಕೊಂಡು ಬರುವುದರ ಮುಖಾಂತರ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಏನು ಪ್ರತಿಭಟನೆ ಐತಿಪ್ಪ ಅಂತ ಕೇಳಿದ್ರೆ ಕುರಿಗಾರರ ಬೇಡಿಕೆ ಏನೈತೆ ಅಂದ್ರೆ ಯಾವ ಪೂರ್ವ ಕಾಲದಿಂದ ಹಿರಿಯರ ಕಾಲದಿಂದ
ಕುರಿಗಳಿಗಾಗಿ ಮೀಸಲಿಟ್ಟಿರ್ತಕ್ಕಂಥ ಕುರಿಗಳನ್ನು ಮೇಯಿಸ್ಕೊಂಡು ಬಂದಿರತಕ್ಕಂಥ ಆ ಒಂದು ಜಮೀನವನ್ನು ಇವತ್ತು ಬಂಡವಾಳಶಾಹಿಗಳು ಏನು ಮಾಡ್ತಾ ಇದ್ದಾರಪ್ಪ ಅಂತ ಕೇಳಿದ್ರೆ ಅದನ್ನ ಉಳುಮೆಯನ್ನು ಮಾಡಿ ಅತಿಕ್ರಮಣ ಮಾಡಿ ಅಲ್ಲಿ ಕಟ್ಟಡ ಕಟ್ಟೋದಾಗಲಿ ಬೆಳೆಗಳನ್ನು ಬೆಳೆಯೋದಾಗಲಿ ಕೆಲವೊಂದು ಇಂಡಸ್ಟ್ರಿಗಳನ್ನ ಕಟ್ಟೋದಾಗಲಿ ಈ ರೀತಿ ಅದನ್ನ ಕಬಳಿಕೆಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಎಲ್ಲ ಕುರಿಗಾರರ ಮನವಿ ಏನೈತೆ ಅಂದ್ರೆ ಯಾವ ರೀತಿ ಪರಂಪರೆ ಬಂದೈತಿ, ಯಾವ ರೀತಿ ಕುರಿ ಮೇಯಿಸುವ ಸಲುವಾಗಿ ಅದನ್ನು ಕಾಯ್ದಿಟ್ಟೈತಿ, ಅದರ ಸಲುವಾಗಿ ದನಕರುಗಳಿಗೆ ಕುರಿ ಸಲುವಾಗಿ ಅದನ್ನು ಯಾವ ರೀತಿ ಮೊದಲಿನಿಂದ ಬಂದೈತಿ ಹಂಗೆ ಮುಂದುವರಿಬೇಕು. ಅದನ್ನು ಯಾರು ಅತಿಕ್ರಮಣ ಮಾಡಿದಾರೋ ಅವ್ರನ್ನ ತೆರವುಗೊಳಿಸಬೇಕು. ತಹಶೀಲ್ದಾರ್ಗೆ ಹಲವಾರು ಬಾರಿ ಜಿಲ್ಲಾಧಿಕಾರಿ ಕೊಟ್ಟರೆ, ತಹಶೀಲ್ದಾರ್ಗೆ ಮನವಿ ಕೊಟ್ಟರೆ, ಇವತ್ತಿನವರೆಗೆ ಮಾನ್ಯ ಹುಕ್ಕೇರಿ ತಹಶೀಲ್ದಾರರು ಅವರನ್ನು ಎಬ್ಸೋದು ಮಾಡಿಲ್ಲ, ಅವ್ರ ಮೇಲೆ ಯಾವುದೇ ನೋಟಿಸ್ ಕೊಟ್ಟಿಲ್ಲ, ಅವ್ರಿಗೆ ಕ್ರಮ ಕೈಗೊಂಡಿಲ್ಲ. ಅದಕ್ಕೆ ಇವತ್ತು ಸ್ವತಃ ಕುರಿಗಾಯಿಗಳೇ ಇವತ್ತು ಏನು ಮಾಡಿದಾರಪ್ಪ ಅಂತ ಕೇಳಿದ್ರೆ ಅವ್ರು ಮೇಯಿಸು ಕುರಿಯನ್ನು ತೆಗೆದುಕೊಂಡು ಬಂದು ತಾಲೂಕಾ ಮಟ್ಟದೊಳಗೆ ಪ್ರತಿಭಟನೆಯನ್ನು ಮಾಡೋ ಪರಿಸ್ಥಿತಿ ಬಂದೈತಿ. ಅದಕ್ಕೆ ಇಲ್ಲಿ ಏನಾದರೂ ಹಾನಿ ಆದರೆ ಯಾವ್ಯಾವ ಕುರಿಗೆ ಏನೋ ಅಡಚಣೆ ಆದ್ರೆ ಅದು ಮಾನ್ಯ ತಹಶೀಲ್ದಾರರೇ ನೇರ ಹೊಣೆ ಆಗ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.